ಕೊನೆಗೂ ಅಮ್ಕು ಡುಮ್ಕು ಬಿಗ್ ಬಾಸ್ ನಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನಂತೆ. ಅನ್ನ ನೀರು ಬಿಟ್ಟು ಆಕ್ಚುಲಿ ಹಾಸ್ಪಿಟ್ಲ್ ಅಲ್ಲಿ ಇವಾಗ ಸದ್ಯಕ್ಕೆ ಗ್ಲೂಕೋಸ್ ಅನ್ನ ಹಾಕಿಸ್ಕೊಂಡು ಪರದಾಡ್ತಾ ಇದ್ದಾನಂತೆ. ಅಲ್ಲ ಅಮ್ಕು ಡುಮ್ಕು, ನಿನ್ಗೆ ನಿಜವಾಗ್ಲೂ ಬುದ್ಧಿ ಗಿದ್ದಿ ಇದೆ ಅನ್ನೋದೇ ಆದ್ರೆ ಜಸ್ಟ್ ಸಂಗೀತ ಅವರನ್ನ ಇಂಪ್ರೆಸ್ ಮಾಡ್ಬಿಟ್ಟಿದ್ರೆ ನಿಜವಾಗ್ಲೂ ನೀನು 60 ಜನರಲ್ಲಿ ಒಬ್ರ ಆಗಿದ್ದೆ, ಲಕ್ಷಾಂತರ ಜನರಲ್ಲಿ ಫಿಲ್ಟರ್ ಆಗಿ ಇಲ್ಲಿವರೆಗೂ ಬಂದಿದ್ದೆ ಅಂತ ಅಂದ್ರೆ ಸೆಲೆಕ್ಟ್ ಆಗಿದ್ರು ಆಗ್ಬಿಡ್ತಿದ್ದೆ. ಅಲ್ಲ ನಿನ್ನ ನೋಡು ಆ ಕ್ಷಣದಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ತೀವಿ, ಆ ಕ್ಷಣದಲ್ಲಿ ಏನು ಒಂದೇ ಒಂದು ಆಲೋಚನೆ ಮಾಡ್ತೀವಿ, ಅದು ನಮ್ಮನ್ನ ಪ್ರಪಾತಕ್ಕೆ ತಳ್ಳಿಬಿಡುತ್ತೆ ಅನ್ನೋದಕ್ಕೆ ಮೇನ್ ಮುಖ್ಯ ಕಾರಣ ಅಂದ್ರೆ ಈ ಅಮ್ಕು ಡುಮ್ಕು. ಆಕ್ಚುಲಿ ಅವತ್ತು ಏನು ನಿರಂಜನ್ ದೇಶಪಾಂಡೆ ನನಗೆ ಗೊತ್ತಿದ್ದಾನೆ, ನನಗೆ ಕಲರ್ಸ್ ಕನ್ನಡದವ್ರು ಗೊತ್ತಿದ್ದಾರೆ, ಟಿವಿ ಚಾನಲ್ಗಳವ್ರು ಗೊತ್ತಿದ್ದಾರೆ, ನಾನು ಯಾವ್ದೇ ಕಾರಣಕ್ಕೂ ತೆಗೆದಾಕಲ್ಲ ಅನ್ಬಿಟ್ಟು ಆಕ್ಚುಲಿ ಅಹಂಕಾರವನ್ನ ತೋರ್ಬಿಟ್ಟೆ ಅವತ್ತು. ಆಕ್ಚುಲಿ ಪಾಪ ಆ ಜೀವ ಸಂಗೀತ ಅವರು, ಆ ಜೀವ ನಿಜವಾಗ್ಲು ಎಷ್ಟೊಂದು ಒಂದು ಏನು ಅಂತಂದ್ರೆ ಸಿಕ್ಕಾಬಿಟ್ಟೆ ನೋವು ಪಟ್ಕೊಬಿಟ್ಟಿರುತ್ತೆ. ಅಲ್ಲ ನಾನು ಈ ಲೆವೆಲ್ಗೆ ನಾನೇ ಎಲ್ಲ ಅನ್ಕೊಳ್ತಿದ್ದೆ. ಆಕ್ಚುಲಿ ನಾನು ಏನು ಹಂಗೆ ಹುರಿದೋಗ್ತಾ ಇದ್ದೆ. ಆಕ್ಚುಲಿ ನಾನೇ ಸುಂದರಿ ಅನ್ಕೊಂಡಿದ್ದೆ, ಆ ರೀತಿ ಡ್ರೆಸ್ ಗಳನ್ನ ಹಾಕ್ತಾ ಇದ್ದೆ. ವಿಚಿತ್ರ ಅಂತ ಅಂದ್ರೆ ಇವನು ನನ್ಗೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಇಂಪ್ರೆಸ್ ಮಾಡಲ್ಲ ಅಂದ್ಬಿಟ್ನಲ್ಲ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಆಕೆನು ಕೂಡ ನೋವನ್ನ ಪಡ್ಕೊಂಡಿರ್ತಾಳೆ ಸಂಗೀತ ಅವರು. ಅಂತದ್ರಲ್ಲಿ ನೀನು ಆಕ್ಚುಲಿ ಆ ರೀತಿ ತೋರಿದ್ಕೆ ಆಕ್ಚುಲಿ ಅದೇನ್ ಕೋಪ ಬಂತೋ ಏನೋ ಗೊತ್ತಿಲ್ಲ, ವಿನಯ್ ಹಾಕೊಂಡು ರುಬ್ಬಿಟ್ಟು ನೀನು ಇಂಪ್ರೆಸ್ ಮಾಡಲ್ಲ ಅಂದ್ರೆ ಒಟ್ಟ ಇರ್ಬೇಕು ಹಾಗೆ ಹೀಗೆ ಅಂತ ಯಾವಾಗ ಅವನು ರೊಚ್ಚಿಗೆ ಎದ್ನೋ ಆಕ್ಚುಲಿ ಆ ಕ್ಷಣದಲ್ಲಿ ನಿಜವಾಗ್ಲೂ ಒಂದೇ ಒಂದು ನಿರ್ಧಾರವನ್ನ ನೀನು ತಗೋಬಿಟ್ಟಿದ್ರೆ ಆಕ್ಚುಲಿ ಇವತ್ತು ಆರಾಮಾಗಿ ಬಿಗ್ ಬಾಸ್ ಅಲ್ಲಿ ಇರ್ತಿದ್ದೆ, ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬಿಡ್ತಿದ್ದೆ. ಹೊರಗಡೆ ಏನು ಜಗದಾಗ ಅಂತ ಬಂದ್ಬಿಡ್ತೀಯ. ಆಕ್ಚುಲಿ ಜನಗಳಾಗಿರ್ಬೋದು, ಟೀಮ್ ಆಗಿರ್ಬೋದು ಮತ್ತೆ ಕರೆಸ್ಕೊಂಡು ನನ್ನನ್ನ ಆಕ್ಚುಲಿ ಅವಕಾಶಗಳನ್ನ ಕೊಡ್ತಾರೆ ಹಾಗೆ ಹೀಗೆ ಅನ್ಕೊಂಡು ಆಕ್ಚುಲಿ ಬಂದು ಆಕ್ಚುಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ನೀವ್ ಹೇಳ್ಕೊತಿದ್ದ ಈ ಅಮ್ಕು ಡುಮ್ಕು ನಂದು ಬಹಳ ದಿನಗಳ ಕನಸು ನಾನು ಬಿಗ್ ಬಾಸ್ ಹೋಗ್ಬೇಕು ಅನ್ನೋದು, ಅದಕ್ಕೋಸ್ಕರ ಇಲ್ಲಿವರೆಗೆ ಬಂದು ಹಾಗೆ ಹೀಗೆ ಅಂತ ಹೇಳ್ಕೊತಾ ಇದ್ದ. ವಿಚಿತ್ರ ಅಂದ್ರೆ ಅಂತ ಒಂದು ಕನಸು ಭಗ್ನ ಆಗಿದ್ದಕ್ಕೆ ಹಾಸ್ಪಿಟಲ್ ಸೇರಿದ್ದಾನಂತೆ. ಆ ನಂತರ ಆಕ್ಚುಲಿ ಗ್ಲೂಕೋಸ್ ಗೀಕೋಸ್ ಎಲ್ಲ ಹಾಕಿಸ್ಕೊಂಡು ಇದೆಲ್ಲ ನನ್ಗೆ ಆಗ್ ಬರಲ್ಲ ಬಿಡು, ಇನ್ ಕರ್ಕೋತಾರ ಬಿಗ್ ಬಾಸ್ ಹೋಗಕ್ಕಾಗಲ್ಲ ಹಾಗೆ ಹೀಗೆ ಅನ್ಕೊಂಡು ಊರ್ಗ್ ಹೋಗಿ ಆಕ್ಚುಲಿ ಒಂದು ವಿಡಿಯೋನು ಕೂಡ ಮಾಡಿ ಅವಂದೇ ಆದ ಒಂದು ಪೇಜ್ ಅಲ್ಲಿ ಹಾಕೊಂಡಿದ್ದಾನೆ. ಸ್ನೇಹಿತರೆ ನೋಡಿ, ನಮ್ಮ ಊರು, ನಮ್ಮ ಹುಟ್ಟಿದ ಊರು, ಇಲ್ಲಿ ಬಂದ್ರೆ ಸಂತೋಷ ಆಗುತ್ತೆ ಹಾಗೆ ಹೀಗೆ ಅನ್ಕೊಂಡು ಆಕ್ಚುಲಿ ಕೊಡುವ ವಿಡಿಯೋದಲ್ಲಿ ಹಾಕೊಂಡಿದ್ದಾನೆ. ಎಸ್, ಕೊನೆಗೂ ನೋಡಿ ಏನೇ ಆಗ್ಲಿ ಅಹಂಕಾರ ಅನ್ನೋದು, ನಾನು ಅನ್ನೋ ಅಹಂಕಾರ ಅನ್ನೋದು ಎಲ್ಲಿಗೆ ತಳ್ಳುತ್ತೆ ಅಂತ ನೋಡಿ. ಆದ್ರೆ ಇನ್ನೂ ಒಂದ್ ಕಡೆ ಒಂದು ಅನುಮಾನ ಕಾಡ್ತಾ ಇದೆ. ಏನಪ್ಪಾ ಅಂತಂದ್ರೆ ನಿಜವಾಗ್ಲೂ ಈಗ ಬಿಗ್ ಬಾಸ್ಗೆ ಹೋಗದೆ ಇದ್ದಿದ್ರೆ ಆಕ್ಚುಲಿ ಇಷ್ಟೊಂದು ಟ್ರೋಲ್ಗಳು ನಡೀತಾ ಇದೆ, ಆ ಟ್ರೋಲ್ಗಳಿಗೆ ಅವನು ಪ್ರತಿಕ್ರಿಯಿಸಬೇಕಾಗಿತ್ತು. ಅದ್ರ ಬಗ್ಗೆ ಅವಂದೇ ಆದ ಒಂದು ಪೇಜ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ಬೇಕಾಗಿತ್ತು. ವಿಚಿತ್ರ ಅಂದ್ರೆ ಯಾವುದೇ ವಿಡಿಯೋ ಹಾಕಿಲ್ಲ. ಯಾಕೆಂದ್ರೆ ಒಂದ್ ವೇಳೆ ಅವನು ಬಿಗ್ ಬಾಸ್ ಸೆಲೆಕ್ಟ್ ಆಗಿರ್ಬೋದು ಅಂತ ಕೂಡ ಇನ್ನೊಂದ್ ಕಡೆ ಅನ್ನಿಸ್ತಾ ಇದೆ. ಟೀಮ್ ಅವರು ಎಚ್ಚರಿಕೆ ಕೊಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಹೋಗಿಲ್ವಾ ಅಂತ ಯಾವುದೇ ಕಾರಣಕ್ಕೂ ಹೇಳ್ಕೋವಷ್ಟಿಲ್ಲ ಅಂತ ಆಕ್ಚುಲಿ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಅವನು ವಿಡಿಯೋ ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ. ಅವನು ಹೊರಗಡೆ ಇದ್ದಾನೆ, ಅವನು ಸೆಲೆಕ್ಟ್ ಆಗಿಲ್ಲ ಅನ್ನೋದಕ್ಕಿಂತ ಏನೀಗ ಸೆಲೆಕ್ಟ್ ಆಗಿಲ್ಲ ಅಂತ ಈ ರೀತಿ ಎಲ್ಲ ತುಂಬಾ ಜನ ವಿಡಿಯೋಗಳು ಮಾಡ್ತಾ ಇದಾರೆ. ತುಂಬಾ ಜನ ಹತ್ರದಲ್ಲಿ ನೋಡಿದವರು ಇವರೆಲ್ಲರೂ ಹೋಗ್ಬಿಟ್ಟು ಆಕ್ಚುಲಿ ಅವನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ, ಊರ್ಗ್ ಹೋಗಿದ್ದಾನೆ, ಡಿಪ್ರೆಷನ್ ಅಲ್ಲಿ ಹಾಗೆ ಹೀಗೆ ಅಂತ ವಿಡಿಯೋ ಮಾಡ್ತಾ ಇದ್ದಾರೆ. ಆದ್ರೆ ಅದು ಆಗ್ದೇನೂ ಕೂಡ ಇರಬಹುದು. ಯಾಕೆ ಅಂತ ಅಂದ್ರೆ ಬಿಗ್ ಬಾಸ್ ನವರು ವಾರ್ನಿಂಗ್ ಕೊಟ್ಟು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡುವಷ್ಟಿಲ್ಲ, ನೀನ್ ಇಲ್ಲದ್ರೆ ನಿನ್ನ ಬಿಗ್ ಬಾಸ್ ಕರ್ಕೊಳ್ಳಲ್ಲ ಅಂತ ಹೇಳಿರ್ಬಹುದು. ಹಾಗಾಗಿ ಅವ್ನು ವಿಡಿಯೋ ಮಾಡ್ತಾ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಬಿಗ್ ಬಾಸ್ ಸೆಲೆಕ್ಟ್ ಆಗಿರ್ಬಹುದು. ಆಗ್ದೇನೆ ಏನೋ ತುಂಬಾ ಹತ್ರದಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಡಿಪ್ರೆಷನ್ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಊರು ಕೂಡ ಹೋಗಿ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದಾರೆ. ಅದು ಕೂಡ ಆಗಿರ್ಬೋದು. ಅದೆಲ್ಲಕ್ಕೂ ಕೂಡ ಉತ್ತರ ಆಕ್ಚುಲಿ ಇದೇ ಆಗಸ್ಟ್ 16ರಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಏನು ಅಗ್ನಿ ಪರೀಕ್ಷೆ ಅಂತ. ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇವ್ನಿಗೆ ಏನಾಗಿರ್ಬಹುದು ಅಂತ. ಆಕ್ಚುಲಿ ಹತ್ರದಲ್ಲಿರೋರಿಗೆ ಮತ್ತೆ ನೋಡುಗರಿಗೆ ಗೊತ್ತಿರುತ್ತೆ. ಕಮೆಂಟ್ ಮಾಡಿ. ನಮಸ್ಕಾರ.